ತಹಶೀಲ್ದಾರರ ಅನುಪಸ್ಥಿತಿಯಲ್ಲಿ ಒದಟ್ಟಿ ವಿ ಎ ಬಸವರಾಜ್, ಬಾಲ್ಮಟ್ಟಿ ವಿ ಎ ಪಟ್ರೇಶ್ ಅವರ ವೇದಿಕೆ ಮೇಲೆ ಬರಬೇಕು. ಹಂತ ಹಂತವಾಗಿ ಎಲ್ಲಾ ಗಣ್ಯಮಾನ್ಯರನ್ನ ವೇದಿಕೆಗೆ ಆಹ್ವಾನಿಸಲಾಗುತ್ತದೆ. ಎರಿಂಗಲಿ ಮಲ್ಲಿಗೌಡ, ಜಾಲ್ಯಾಳ್ ಕಪ್ಕಲ್ ಕಶ್ಯಪ್ಪ, ಸೋಮಲಾಪುರ ನಾಗಪ್ಪ, ಸೋಮಲಾಪುರ ಕಮಲ್ ಸಿದ್ದಪ್ಪ, ಕಲ್ಕಂಬ ಸಿದ್ದಪ್ಪ ಮೇಷ್ಟ್ರು, ಸೋಮ್ ಸಮುದ್ರ ಪುಲ್ಲಯ್ಯನ ಮಗ ಶ್ರೀನಿವಾಸ್, ಎಲ್ ಗೋವಿಂದ ರೆಡ್ಡಿ, ವರ್ಗ ತಿಮ್ಮಾರೆಡ್ಡಿ, ಗಂಜಿ ಗೋವಿಂದ ರೆಡ್ಡಿ, ಬಿಸ್ನಾಳ್ ವೆಂಕಟರೆಡ್ಡಿ, ಚಿಟಾಲ್ ಬಸವರೆಡ್ಡಿ, ಚತುರ್ ವೀರಾರೆಡ್ಡಿ, ವರ್ಲ ನಮ್ಮ ಬಯಲಾಟದ ಹಾರ್ಮೋನಿಯಂ ಮಾಸ್ತರ್ ಆದಂತಹ ಕಡಿಮೆ ಅವರಿಗೆ ಜನರ ಹೃದಯ ಗೆದ್ದ ತೀರ, ಸ್ನೇಹಕ್ಕೆ ಸೋಲುವ ಸರದಾರ ಬಾಲ್ಮಟ್ಟಿ ತಿರುಪತಿಗೌಡ. ಮೋಹನಣ್ಣ ಕೆಲ ಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿದೆ. ಲೋಕ ದಂಡಕರಾದ ಲೋಹಾವತಿ ದುಷ್ಟರನ್ನು ಶಿಕ್ಷಿಸಿ ಎನ್ನ ನಂಬಿದ ಭಕ್ತರನ್ನು ರಕ್ಷಿಸಿದೆ. ಸುಂದರಿ, ಇನ್ನು ಸ್ವಲ್ಪ ಸಮಯದಲ್ಲಿ ಆ ಮೂರ್ಖರನ್ನು ಹತಮಾಡಿಸಿದೆ. ಸುಂದರಿ ಬಿಡುವಿನ ಮನಸ್ಸಿನದಾದರೆ ಶಕ್ತಿ ಸುಂದರ ಸುಂದರ ಮಾಡ್ತಿದ್ದೆ, ಬೇಗ ಬರ್ಬೇಕಮ್ಮ. ಇಂಥ ಫರಕ್ ನಿಮಿಷ ಬಂಡವಾಳ ಹಮದ ನಿಲ್ಲವರಂತೆ ಇದೇನಾದ ವೈಕುಂಠದಾಗ ಈ ಲೋಕದಲ್ಲಿ ತಮ್ಮ ಸಚಿವರೊಂದಿಗೆ ಅರ್ಥಾಸದಿಂದ ಬೆರೀತ ತನ್ನ ಸಚಿವರಲ್ಲಿ ಅಂತರವರಂತೆ ವಾ 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 ಇವನ ಸಂಪದಕ್ಕೆ ಇಡಗಾರೆ ಬೋರಿನ ಹೊಲದ
ನಾಶ ಮಾಡಿದವ. ಹೌದೌದೌದು. ನಮಗೆ ಕೆಟ್ಟ ಮಾತುಗಳನ್ನಾಡುವ ಭ್ರಷ್ಟರ ಜೀವನ ನಷ್ಟ ಮಾಡಬೇಕು ಅಗ್ರಜ. ಬಾಪುರೆ ಹಟ್ಟಾಸದಿಂದ ಮೆರೆಯುತ್ತಿದ್ದ ಅಮರರಂಗ ಅಧಮರ ಅಧಿಕಾರಿಗಳು ನಮ್ಮ ವಶಪಡಿಸಿಕೊಳ್ಳಬೇಕು ಅಗ್ರಜ. ವಶಪಡಿಸಬೇಕು ಅಗ್ರಜ. ಈ ಭುವನ ಬ್ರಹ್ಮಾಂಡದಲ್ಲಿಯ ನಮ್ಮ ಸರಿಸಮನಾದ ನಮ್ಮ ಪರಾಕ್ರಮಗಳೆಲ್ಲ ನಮ್ಮ ಬುಧ ಬಲಕ್ಕೆ ಸರಿಸಾಧ್ಯ ಇಲ್ಲಿವರೆಗೆ ಕಾಣಲಿಲ್ಲ. ಇನ್ನು ಮೇಲೆ ಬ್ರಹ್ಮನೆಂಬುವನು ನಮ್ಮ ಅರಮನೆಯ ದ್ವಾರಪಾಲಕನಾಗಿರಲಿ. ಸರ್ವ ದೇವಾನ ದೇವತೆಗಳು ಪ್ರತಿದಿನವೂ ತಪ್ಪು ನಮ್ಮನ್ನ ಪೂಜಿಸಲೇ ದೇವೇಂದ್ರಮ್ಮನ ಅಧಮನು ನಮ್ಮ ಲೋವತಿಯ ಸೆರೆಮನೆಗಳು ಸೇರಿಸಿ ಜೀವನ ಪರ್ಯಂತರ ನೆರಳಿ ನೆರಳಿ ಸಾಯುವಂತೆ ಮಾಡಿ ಈ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರ. ಯಾವ ದೇವತೆಗಳನ್ನು ನಮ್ಮ ಆತ್ಮಹತ್ಯೆ ನಡೆಸೋಣ. ತತ್ಕಾಲದ ತಡ ಮಾಡದೆ ವೈಕುಂಠಗಳಿಗೆ ಹೋಗೋಣ. ಇದೇನು ಘೋರವಾದ ಧ್ವನಿಯೋ ಕೇಳಿ ಬರುತ್ತದಲ್ಲ ಕಾಂತ. ಏನು ಮಾಡುವ ರಮಣೆ? ಆ ಧ್ವನಿಯನ್ನು ಕೇಳಿದರೆ ನಿನಗೆ ಭಯವಾಗುತ್ತಿರುವುದು. ಏನು ಮಾಡಬೇಕು ಕಾಂತ ಬರಬೇಕ. ಅಲ್ಲೇ ಮೋಹದ ರಮಣೆ ನನ್ನ ಮುತ್ತಿನ ಅರಿಗಿದೆ. ಯಾರೋ ಘೋರ ಧ್ವನಿ ಮಾಡಿದರೆ ಆ ಧ್ವನಿಯು ನಮ್ಮನ್ನೇನು ಮಾಡಬಲ್ಲ? ಅದೇ ರಮಣೆ, ಆ ಕೂಡ ರಕ್ತಸರು ನಮ್ಮ ಅಜ್ಜನ ಬಂದಂತಾಯಿತು. ಅದೇ ಸುಂದರಿ, ನಾನು ಈಗಲೇ ಹೋಗಿ ಆ ರಕ್ತಸರನ್ನು ಸಂಪಾದ ಮಾಡಿ ಬರುತ್ತೇನೆ. ನೀನು ಈ ಮನೆ ಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ. ಸದ್ಗುಣ ಮಾಡಿ ಸಾಗರದಲ್ಲಿ ಒಂದು ವಯಸ್ಸಿನ ಲಕ್ಷ್ಮಿಯನ್ನು ಕೂಡಿಕೊಂಡ ಹಾಲು ಕಟ್ಟಡ ಸಲ ಮಾಡಿ ಈ ವೈಕುಂಠ ಪದಿಗಳ ಬಂಧನಕ್ಕೆ ಬಿಟ್ಟಿದ್ದು ನಮ್ಮದು ತಪ್ಪ. ಅಂದ ಸಮುದ್ರ ಮಂಥನ ಮಾಡಿದಾಗ ನಿನಗೆ ತಕ್ಕ ಶಿಕ್ಷೆ ಕೊಡಿಸಬೇಕಾಯಿತು. ಆದರೆ ಅವರಲ್ಲಿ ತಕ್ಕತನ ಮಾಡಿ ಜೀವದಿಂದ ಉಳಿದಿರಲ್ಲ. ಕಪಟನಾಥಕ್ಕೆ ಸೂತ್ರಧಾರ ಏನು ಯಾರದೋ ಸಮರವನ್ನು ಮಾಡಿ ಗೆದ್ದಿರುವೆ. ನಿನ್ನ ಪರಾಕ್ರಮಕ್ಕೆ ಬೆಚ್ಚತ್ತ ನೀನು ಯಾರ ಸಮರವನ್ನು ಗೆದ್ದಿರುವೆ ಕೂಡ ಮೂರ್ಖ. ಏನು ಅಂತ ಪರಾಕ್ರಮಿ ಆದರೆ ಎಲ್ಲ ಕೂಡ ಸಮರಕ್ಕೆ ನೀನು ಜನ ಮಾತನಾಡುವ ನಿನ್ನದೇ ಒಪ್ಪಲಿಕ್ಕೆ ಸೇರಿಸೋದು. ಲಕ್ಷ್ಮಣನ ಲೋಲಾಡುವ ಮದಮೂರ್ಖನೇ, ನಿನ್ನ ಮೇಲೆ ನನಗೆ ಅಂತಃಕರಣವಾಗುವುದೇ. ಅದು ಯಾತಕ್ಕೆಂದರೆ ಹೊರಗೆ ಏರಿಯನ್ನು ಸಂಹಾರ ಮಾಡದೆ ಜೀವದಾನ ಮಾಡಿ ಬಂದು ನಾರಾಯಣ ನಡೆಯದು ಎನ್ನ ಮುಂದೆ ನಿನ್ನ ಯತ್ರಾಣ. ಅಡ್ಡ ಬಿದ್ದು ಹಿಡಿಯನ ಶರಣ ಉಳಿಸುವನೋ ನಿನ್ನ ಪ್ರಾಣ. ಎಂತ ಲಯ ಕರ್ತನಿಗೆ ಅರಿಯದೆ ಕಟ್ಟ ಮಾತುಗಳನ್ನು ನುಡಿದು ಮದಾಂತನಾದ ಹಿರಣ್ಯ ಕಶ್ಯಪನ ಒಡನೆ ಸೀಳಿದೆ ನಿರ್ಧಾರ ಸೀಳಿ ಮಣ್ಣ ಮುಚ್ಚಿ ಬಿಡುವ ಹಿರಣ್ಯ ಕಕ್ಕಸ. ನಾರಾಯಣ ನೀನಾವಕತನ ಪ್ರವೀಣ ಕೂಡ ಇನ್ನಕ್ಕೆ 3 ಅಡಿ ಭೂತಾನನ ಬೇಡಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ. ವೀರಾದಿ ವೀರನಾದ ವೀರನ ಕಶ್ಯಪನಂಬ ನರಸಿಂಹ ಅವತಾರದಿಂದ ಹೊರಗೈದೆ. ವರಚನಾದ ನರಕಾಸುರನು ಅವರ ಅವತಾರದಿಂದ ಸಂಹಾರ ಮಾಡಿದ ನಾರಾಯಣ ಅವನು ಪರಕ್ರಿನಾದ ಭಸ್ಮಾಸುರನ ಮೋಹಿನಿಯಾಗಿ ನಾಟ್ಯ ಮಾಡಿದೆ. ಈ ಧರಣಿಯಲ್ಲಿ ನಿನ್ನನ್ನು ತೀರನೆನ್ನುವರೆ ನೀನು ನಿಜವಾಗಿ ದಾರವನ್ನು ಸಂಗ್ರಹ ಮಾಡಿ
ಗೆಜ್ಜೆಯನ್ನು ಕಟ್ಟಿಕೊಂಡು ಅಣಿಯನ್ನು ಚಿನ್ನವನ್ನು ತೊಟ್ಟು ಸಕತಾಗಿ ಸಕತಾಗಿ ನಾಟ್ಯ ಮಾಡುವ ನಮಸ್ತಕ ನೀನು ಅಥವಾ ನಾನು ಮೂರ್ಖ? ದೊಡ್ಡ ಮಾತನ್ನು ನಡೆಸದ ಬಲಿಚಕ್ರವರ್ತಿಯನ್ನು ಅವನ ಭಕ್ತಿಯ ಮೆಚ್ಚಿ ಅವನ ಬಾಕಿಯನ್ನು ಕಾಜಿ ಬರೇ ಬರೇ ಕಪಟನಾಟಕ ಸೂತ್ರವೇ ಹಿರಣ್ಯಕಶ್ಯಪ ನರಕಾಸುರ ಸೋಮಕಾಸುರ ಭಸ್ಮಾಸುರ ಪಂಚಿದ ರಕ್ತಸರ ಅವರವರ ಜನ್ಮಕ್ಕೆ ಅವತಾರವನ್ನೆತ್ತಿ ನಿರ್ನಾಮ ಮಾಡಿದೆ. ದೇವತೆಗಳನ್ನು ಸಂರಕ್ಷಿಸಿದೆ, ನಿಮ್ಮಂತ ಮನುಷ್ಯರನ್ನು ಒಕ್ಕಲಿಕ್ಕಿದೆ, ಚಕ್ರಧರನಿದೆ. ಬೇರೆಯವರನ್ನು ದನ ಕಾಯಕ್ಕೆ ಏತಕ್ಕೆ ಹೋದರೆ ಮೂರ್ಖ. ಇಂಥ ರಾಕ್ಷಸಾಕಟನು ಸಕ್ರತೆಯ ಮಾತುಗಳನ್ನಾಡಿ ಸಾಯಬೇಡಿ. ಅತಿ ಜಾಗ್ರತೆಯಿಂದ ಯುದ್ಧ ಕಲಿಯುವುದನ್ನು ಕಂಡಿರ ಉಂಡರಕ್ಕಸರ ವಿಷ್ಣುವೇ, ಈ ದಿನ ಎಲ್ಲ ಕೈಯಿಂದ ಮನೆಯನ್ನು ಸಾಕ್ತವೆ. ಯಾರು ಇವನು ಸ್ವಲ್ಪ ಬಾಳೆ ಮೂಡ ಕರಗತ್ತಲ ಕವಿಯು ಅಸಮ ಸರಗಳನ್ನು ಬಿಡುವೆ. ಕರಗಿತು ಹಿಂದಕ್ಕೆ ಮೋಸ ಮಾಡಿ ಆತನನ್ನು ಕೊಂದಲಿದ್ದಲ್ಲ. ಏನೇ ಎಂಗಡು ಈ ವಸತಿಯೋ ನಿಂದ ಹೆಸರಿಲ್ಲದಂತೆ ಅಸಂ ನಿಗಿಸಿಬಿಡು. ಸಿದ್ಧಿಪಾಲಕ ಸೂತ್ರಕ ಅತಿ ಜಾಗ್ರತೆಯಿಂದ ಯುದ್ಧ ಕಲಿಯುವರೇ ಉಂಡರಕ್ಕಸರ ಅತಿ ಸಾಧ್ಯತೆಯಿಂದ ಯುದ್ಧ ಕರೆದರೆ ಬಂಡ. ಈ ಗರ್ವಿಷ್ಠರಾದ ದುಷ್ಟದಾನವರು ಕೂಡ ಯುದ್ಧವನ್ನು ಮಾಡಿ ಜಯಿಸಬೇಕೆಂದರೆ ಇವರಿಗೆ ಯಾವ ಜೀವಿಗಳೊಡನೆ ಮರಣ ಬಾರದಂತೆ ಆ ಚಂದ್ರಮೌಳಿಯು ವರವು ಕೊಟ್ಟಿರುವ ಆದ ಕಾರಣ ಈ ಮುಕ್ತರನ್ನು ನಿರ್ದೇಶವು ಎನ್ನಿಂದಾಗದು. ನಾನು ಮಾಯವಾಗಿ ಹೋಗಿ ಆಲೋಚನೆ ಮಾಡಿ ಈ ಮೂರ್ಖರ ರುಂಡಗಳನ್ನು ಚೆಂಡ ಹಾಕದಿದ್ದರೆ ರಾಕ್ಷಸ ಹಂತಕನೊಬ್ಬ ಹೆಸರಾತಕ್ಕೆ ಸಾರಥಿ ನಾನು ಈಗಲೇ ಮಾಯವಾಗುತ್ತೀನಿ. ಕುರ್ರನಾದ ನಾರಾಯಣ ಇಲ್ಲಿ ಕೂಡ ಆಗಲೇ ನಿನ್ನ ಅಂಗಾಂಗಗಳಲ್ಲ ಮೂಢಮತಿ ಎಲ್ಲವ ನಮ್ಮೆಲ್ಲದ ಮಾಯವ
ಕಣ್ಣಿಯ ಕಾಣದಂತೆ ಮಾಯವಾಗಿ ಹೋದನು. ಆದ ಕಾರಣ ಇಲ್ಲಿರುವ ಅವನ ಸ್ಥಿತಿಯಾದ ಲಕ್ಷ್ಮಿಯನ್ನು ಸೆರೆ ಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ಈಗಲೇ ಅಳೆದುಕೊಂಡು ಹೋಗುವನ ಹಂತಜ ಅಸಂಬಲ ತ್ಯಾಜ್ಯ ಆಗಲಿದ ಹಾಯೇ ಸಾಗರ ನಡೆಸಿದೆ ಸಿರಿ ಸೌಭಾಗ್ಯಕ್ಕೆ ದಾತೆ ಹೋಗದ ಹಲವ ಮಾಡಿಕೊಂಡು ಯಾತಕ್ಕೆ ಪಡಬೇಕೆ ಹಾಗೆ ಸುಂದರಿ ಈ ಕಡು ಭಯಂಕರ ಸೌರನತನ ನನಗೆ ಜೊತೆ ಹಾಗೆ ಸುಂದರಿ ಇನ್ಯಾತಕ್ಕೆ ತಡ ಬಾಬಾ ಬೆನ್ನಿಗೆ ನಿನ್ನ ಅಚ್ಚುಮೆಚ್ಚಿನ ಸುಂದರ ಬಂದಿರುವನು ಬಂದು ಚಂದದೆಯ ಮಾತನಾಡು. ಹಾಗೆ ಸುಂದರಿ ನಿನ್ನನ್ನು ಸೃಷ್ಟಿ ಮಾಡಲಿಕ್ಕೆ ಆ ಬ್ರಹ್ಮನು ಎಷ್ಟು ಕಷ್ಟಪಟ್ಟನೇನು. ಅಯ್ಯೇ ಸುಂದರಿ ಏನಕ್ಕೆ ಒಂದು ಸಾಧಿಸಿ ಹೇಳುವಲ್ಲಿ ಕೇಳು. ಕೆಂಪುತರಂ ಚಿನ್ನಕಂ ಚಿಂಪುತರಂ ಚಿಂಪಟಂ ಚಿಂಪಟಂ ಎಲ್ಲ ಭಾರತೀಯರ ಶಾಸ್ತ್ರಗಳಂದರೆ ಏನು ಮುಂಗರುಳು, ಏನು ಕಣ್ಣುಪ್ಪು, ಏನು ಕಣ್ಣುಗಳು, ಏನು ತುಟಿಯೋ, ಏನಲ್ಲದು ಹೇ ಸುಂದರ ಇನ್ನ ಮೇಲೆ ನೀನಾಗು ಎಲ್ಲಿಗೆ ಸತಿ, ನಾನಾಗುವ ನಿನ್ನೆಗೆ ಪ್ರೇಮದ ಕತೆ. ಹೇ ಸುಂದರ ಆ ವ್ಯಕ್ತಿಯನ್ನು ಮಾಡಿಕೊಂಡು ನೀನೇನು ಸುಖ ಪಡುತ್ತೆ. ನಿನ್ನಂತ ಹೊಟ್ಟೆಗೆ ಚಿಕ್ಕ ಸುಂದರನ ಆಡಿಮಡಿಯರನ್ನು ಮನವೊಲಿಸಿ ಕರೆದೊಯ್ದು ಬಿಡುವುದಲ್ಲ ಈ ಶಕ್ತಿ ಸ್ವರ ನಮ್ಮ ಅಪರ ಪದೇ. ಅಯ್ಯೇ ಸುಂದರ ಆ ವಿಷ್ಣುವಿನ ಮೇಲೆ ಬಿಡೋ ಭ್ರಾಂತಿ ನಾನೇ ನಿನ್ನಗೆ ಸರಿಯಾದ ಜೊತೆ. ಅಯ್ಯೇ ಸುಂದರ ಬೋಲಿರ ಹಾಲವೇ ಸಿಂಹಾಸನಕ್ಕೆ ಸಾಮ್ರಾಜ್ಯನಾದ ಎನ್ನ ನೀನು ಹೇಳಬೇಕಾದ್ರೆ ಬಿಡ. ಏ ಸುಂದರ ಕ್ಷಣ ಮಾತ್ರದೊಳಗೆ ತಂದು ನಿನ್ನ ಆನಂದ ಪಡಿಸಬೇ. ಅಯ್ಯೇ ಸುಂದರ ಏನು ಬೇಕಾದರೆ ಬೇಡ ಕಾಮಧೇನು ಸಂತೋಷ ಐರವತ ಚಿಂತಾಮಣಿಯನ್ನು ತಂದುಕೊಡಲೆ. ಏ ಸುಂದರ ಎಲ್ಲವೇ ರಂಭ ಭೂವತಿ ಮೇನಕ ಸ್ವರನಾರಿಯರನ್ನು ತಂದು ನಿನ್ನ ಸಾಕರಿಗೆ ನಿಲ್ಲಿಸಲೇ. ಎಲ್ಲ ಮನದ ಭಯ ಬಿಟ್ಟು ನಮ್ಮ ಲೋಕ ಪಟ್ಟಣಕ್ಕೆ ಪ್ರಣಾಮ ಮಾಡ ಮನಾರಿ ಆಗದೆ ಗಾಬರಿ. ಹಾಗೆ ಮಾಯಕಾರನ ಕಪಟ ವಿಷ್ಣುವಿನಲ್ಲೇ ನೀನು ನಮ್ಮಣ್ಣನಂತ ರಸಿಕನಿಗೆ ಕಾಮನದಿಲ್ಲೇ. ಅಂದ ಮೇಲೆ ಅಂತ ಎಂದೇಡಿಯಾದ ಮಾಯಕಾರಿಯ ಆಸೆಯನ್ನು ಬಿಟ್ಟು ನಮ್ಮ ಆಕ್ರದಿಂದ ಆತನೊಳು ಸುಖದ ಆನಂದ ಮಾತನಾಡಿ ನಿನಗೆ ಮನ ಆನಂದವಾಗುವಂತೆ ರತಿ ವಿಲಾಸಗಳು ಕುಡಿ ತೃಪ್ತಿಯಂ ಪಡಿ. ಅಹೇ ಮಾಯಕಾರನ ಸತಿ ಬಿಟ್ಟು ಬಿಡು ಅಂತ ಏಡಿನ
ಬಿಟ್ಟದ ನಮ್ಮ ಅಣ್ಣನ ಶಕ್ತಿ ಸೋದನ ಮೇಲಿಡು. ನಿನಗೆ ಸುಖವಾಗುವುದನ್ನು ವಿಷ್ಣುವಿನ ರಾಯ ಹೊಡೆಬೇಡಿ. ಕೊಟ್ಟ ಮಾತನ್ನು ನಡೆಸದ ಬಲಿಚಕ್ರವರ್ತಿಯನ್ನು ಅವನ ಭಕ್ತಿಯ ಮೆಚ್ಚಿ ಅವನ ಬಾಕಿಯನ್ನು ಕಾದಿದ್ದ ಬರೇ ಬರೇ ಕಪಟನಾಟಕ ಸೂತ್ರವೇ ಹಿರಣ್ಯಕಶ್ಯಪ, ನರಕಾಸುರ, ಸೋಮಕಾಸುರ, ಭಸ್ಮಾಸುರ ಪಂಚಿದ ರಕ್ತಸರ ಅವರವರ ಜನ್ಮಕ್ಕೆ ಅವತಾರವನ್ನೆತ್ತಿ ನಿರ್ನಾಮ ಮಾಡಿದೆ. ದೇವತೆಗಳನ್ನು ಸಂರಕ್ಷಿಸಿದೆ. ನಿಮ್ಮಂತ ಮನುಷ್ಯರನ್ನು ಒಕ್ಕಲಿಕ್ಕಿದೆ. ಚಕ್ರಧರನಿದೆ ಬೇರೆಯವರ ಮನೆ ದನ ಕಾಯಕ್ಕೆ ಏತಕ್ಕೆ ಹೋದರೆ ಇಂಥ ರಾಕ್ಷಸಾಕತನು ಸಕ್ರಿಯ ಮಾತುಗಳನ್ನಾಡಿ ಸಾಯಬೇಡಿ. ಅತಿ ಜಾಗ್ರತೆಯಿಂದ ಯುದ್ಧ ಕಲಿಯುವುದನ್ನು ಕಂಡಿರ ಉಂಡರಕ್ಕಸರ ವಿಷ್ಣುವೇ ಈ ದಿನ ಎಲ್ಲ ಕೈಯಿಂದ ಮನೆಯನ್ನು ಸಾಕ್ತವೆ. ಯಾರು ಉಳಿವರು ಸ್ವಲ್ಪ ಬಾಳೆ ಮೂಡ ಕರಗತ್ತಲ ಕವಿಯು ಅಸಮ ಸರಗಳನ್ನು ಬಿಡುವೆ. ಕರಗಿಸ್ಕೋ. ಹಿಂದಕ್ಕೆ ಮೋಸ ಮಾಡಿ ಆತನನ್ನು ಕೊಂದ ರೀತಿಯಲ್ಲ ಹೇಳೇ ಅಂಗಡಿ ಈ ವಸತಿಯೋ ನಿನ್ನೆ ಹೆಸರಿಲ್ಲದಂತೆ ಅಸಂ ನಿಗಿಸ್ಬಿಡು. ಪ್ರತಿಪಾಲಕ ಸೂತ್ರಕ ಅತಿ ಜಾಗ್ರತೆಯಿಂದ ಯುದ್ಧ ಕಲಿಯುವರೇ ಉಂಡರಕ್ಕಸರ ಅತಿ ಸಾಧ್ಯತೆಯಿಂದ ಯುದ್ಧಕ್ಕೆ ಮೇಲೆ ಬಂದು ಈ ಗರ್ವಿಷ್ಠರಾದ ದುಷ್ಟದಾನವರು ಕೂಡ ಯುದ್ಧವನ್ನು ಮಾಡಿ ಜಯಿಸಬೇಕೆಂದರೆ ಇವರಿಗೆ ಯಾವ ಬೀಜದೊಡನೆ ಮರಣ ಬಾರದಂತೆ ಆ ಚಂದ್ರಮೌಳಿಯು ವರವು ಕೊಟ್ಟಿರುವ ಆದ ಕಾರಣ ಈ ಮುಕ್ತರನ್ನು ನಿರ್ದೇಶಿಸಲು ಎಂದಾಗದು. ನಾನು ಮಾಯವಾಗಿ ಹೋಗಿ ಆಲೋಚನೆ ಮಾಡಿ ಈ ಮೂರ್ಖರ ರುಂಡಗಳನ್ನು ಚೆಂಡ ಹಾಕದಿದ್ದರೆ ರಾಕ್ಷಸ ಹಂತಕನೊಬ್ಬ ಹೆಸರಾತಕ್ಕೆ ಸಾರಥಿ ನಾನು ಈಗಲೇ ಮಾಯವಾಗುತ್ತೇನೆ. ಧಾರಣೆ ಮುಮ್ಮದಿ ಹೊರಲಿದೆ ಎಲ್ಲ ಈ ಕುರ್ರನಾದ ನಾರಾಯಣ ಇಲ್ಲಿ ಯಾರನ್ನ ಸ್ಥಾನ ಕೂಡ ಆಗಲೇ ನಿನ್ನ ಅಂಗಾಂಗಗಳಲ್ಲ ನಾ ಬಿಟ್ಟ ಸಕ್ಕಾಯಿಸಲ್ಲ ಧರಾಚಿಕ ಮೂಡ
ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋದನು. ಆದ ಕಾರಣ ಇಲ್ಲಿರೋ ಅವನ ಸ್ಥಿತಿಯಾದ ಲಕ್ಷ್ಮಿಯನ್ನು ಸೆರೆ ಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ಈಗಲೇ ಅಳೆದುಕೊಂಡು ಹೋಗುವ ಹಂತಜ ಅಸಂಬಲ ತ್ಯಾಜ್ಯ ಎಲ್ಲ ಇಷ್ಟದಂತಾಗಲಿದ ಹಾಯೇ ಸಾಗರ ನಡೆಸಿದೆ ಸಿರಿ ಸೌಭಾಗ್ಯಕ್ಕೆ ದಾತೆ ಹೋಗದ ಹಲವ ಮಾಡಿಕೊಂಡು ಯಾತಕ್ಕೆ ಪಡಬೇಕೆ ಹಾಗೆ ಸುಂದರಿ ಈ ಕಡು ಭಯಂಕರ ಸೌರನಪ್ಪನ ನನಗೆ ಜೊತೆ ಹಾಗೆ ಸುಂದರಿ ಇನ್ಯಾತಕ್ಕೆ ತಡ ಬಾಬಾ ಬೆನ್ನಿಗೆ ನಿನ್ನ ಅಚ್ಚುಮೆಚ್ಚಿನ ಪ್ರಿಯ ಸುಂದರ ಬಂದಿರುವನು ಒಂದು ಚಂದದ ಮಾತನಾಡು. ಹಾಗೆ ಸುಂದರಿ ನಿನ್ನನ್ನು ಸೃಷ್ಟಿ ಮಾಡಲಿಕ್ಕೆ ಆ ಬ್ರಹ್ಮನ ಎಷ್ಟು ಕಷ್ಟಪಟ್ಟನೇನು. ಅಯ್ಯೇ ಸುಂದರಿ ಇದಕ್ಕೆ ಒಂದು ಸಾಧಿಸಿ ಹೇಳುವರಿಗೆ ಹೇಳು. ಚಿಂಪುತರಂ ಚಿನ್ನಕಂ ಚಿಂಪುತರಂ ಚಿಂಪತಂ ಚಿಂಪತಂ ಎಲ್ಲ ಭಾರತೀಯರ ಶಾಸ್ತ್ರಗಳಂದರೆ ಏನು ಮಂಗಗಳು, ಏನು ಕಣ್ಣುಪ್ಪು, ಏನು ಕಣ್ಣುಗಳು, ಏನು ತುಟಿಯೋ, ಏನು ಅನ್ನಗಳು, ಹೇ ಸುಂದರ ಇನ್ನ ಮೇಲೆ ನೀನಾಗು ಎನ್ನಗೆ ಸತಿ, ನಾನಾಗುವ ನಿನ್ನಗೆ ಪ್ರೇಮದ ಕತೆ. ಹೇ ಸುಂದರ ಆ ವ್ಯಕ್ತಿಯನ್ನು ಮಾಡಿಕೊಂಡು ನೀನೇನು ಸುಖ ಪಡುತ್ತಿ. ನಿನ್ನಂತ ಹೊಟ್ಟೆಗೆ ಸಿಕ್ಕ ಸುಂದರನ ಆಡಿಮಡಿಯರನ್ನು ಮನವೊಲಿಸಿ ಕರೆದೊಯ್ದು ಬಿಡುವುದಲ್ಲ ಈ ಶಕ್ತಿ ಸ್ವರ ನಮ್ಮ ಅಪರಪದೆ. ಅಯ್ಯೇ ಸುಂದರ ಆ ವಿಷ್ಣುನ ಮೇಲೆ ಬಿಡೋ ಭ್ರಾಂತಿ ನಾನೇ ನಿನ್ನಗೆ ಸರಿಯಾದ ಜೊತೆ. ಅಯ್ಯೇ ಸುಂದರ ಬೋಲರ ಹಲವೇ ಸಿಂಹಾಸನಕ್ಕೆ ಸಾಮ್ರಾಜ್ಯನಾದ ಎನ್ನ ನೀನು ಹೇಳಬೇಕಾದ್ರೆ ಬಿಡ. ಏ ಸುಂದರ ಚರ ಮಾತ್ರದೊಳಗೆ ತಂದು ನಿನ್ನ ಆನಂದ ಪಡಿಸಬೇ. ಅಯ್ಯೇ ಸುಂದರೇ ಏನು ಬೇಕಾದರೆ ಬೇಡ ಕಾಮಧೇನು ಕಲ್ಪವೃಕ್ಷ ಐರವತ ಚಿಂತಾಮಣಿಯನ್ನು ತಂದುಕೊಡಲೆ. ಅಯ್ಯೇ ಸುಂದರ ಎಲ್ಲವೇ ರಂಭ ಭೂವತಿ ಮೇನಕ ಸ್ವರನಾರೆಯನ್ನು ತಂದು ನಿನ್ನ ಸಾಕರಿಗೆ ನಿಲ್ಲುತ್ತದೆ. ಎಲ್ಲ ಮನದ ಭಯ ಬಿಟ್ಟು ನಮ್ಮ ಲೋಕ ಪಟ್ಟಣಕ್ಕೆ ಪ್ರಣ ಮಾಡ ಮನಾರಿ ಆಗದ ಗಾಬರಿ. ಮಾಯಕಾರನ ಕಪಟ ವಿಷ್ಣುವಿನಲ್ಲೇ ನೀನು ನಮ್ಮಣ್ಣನಂತ ರಸಿಕನಿಗೆ ಕಾಮನದಿಲ್ಲೇ. ಅಂದ ಮೇಲೆ ಅಂತ ಎಂಟೇಡಿಯಾದ ಮಾಯಕಾರಿಯ ಆಸೆಯನ್ನು ಬಿಟ್ಟು ನಮ್ಮ ಆಕ್ರದಿಂದ ಆತನೊಳು ಸುಖದ ಆನಂದ ಮಾತನಾಡಿ ನಿನಗೆ ಮನ ಆನಂದವಾಗುವಂತೆ ರತಿ ವಿಲಾಸಗಳು ಕುಡಿ ತೃಪ್ತಿಯಂ ಪಡಿ. ಅಹೇ ಮಾಯಕಾರನ ಸಖಿ ಬಿಟ್ಟು ಬಿಡು ಅಂತ ಏಡಿನ ಮೇಲಿನ ಭ್ರಾಂತಿ. ನಿನ್ನ ಅಮೂಲ್ಯವಾದ ಪ್ರೀತಿಯನ್ನು ದಿಟ್ಟಾದಿ ದಿಟ್ಟದ ನಮ್ಮ ಅಣ್ಣನ ಶಕ್ತಿ ಸೋದನ ಮೇಲಿಡು. ನಿನಗೆ ಸುಖವಾಗುವುದನ್ನು ವಿಷ್ಣುವಿನ ರಾಣಿ ಹೊಣೆಬೇಡಿ. ದೇವದಾರು ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ? ನಾನು ಮಾಡಿದ ಅಪರಾಧವೇನಿದೆ? ಅಣ್ಣಯ್ಯ, ನನ್ನ ಗಂಟಲು ಮಾಡಿದ ಅಪರಾಧಕ್ಕೆ ನನ್ನನ್ನು ಶಿಕ್ಷಿಸಬಹುದೇ? ದೇವರಿಂದ ಬರುವುದು ತಾನೆ. ಆಗ ನಿನ್ನಲ್ಲಿ ಹೇಳಿಕೊಂಡು ಹೋದರೆ ಆ ನನ್ನ ಮಾಯವಾದ ಓಡಿ ಹೋಗಿ ನನ್ನ ಗಂಡನ ನಾನೇ ಬರುವುದು ಸುಂದರ. ಸುಂದರೆಂತ ಕರೆಯಬೇಡಲು. ಸುಂದರೇ ಸುಂದರೆಂತ ಕರೆಯಬೇಡ. ಯಾತಕ್ಕೆ ಕರೆಯಬಾರದು ಸುಂದರೇ? ಸಹೋದರೆಂತ ಕರೆ. ಎಷ್ಟು ಮಾತ್ರಕ್ಕೆ ಕರೆಯುವುದಲ್ಲ ಸುಂದರೇ? ಹೇಳುವುದು ಕೇಳು. ನಾನೇ
ನಾನೇನು ನಿನ್ನ ಸತಿ ಎಂದು ತಿಳಿದುಕೊಂಡಿರುವೆಯಾ? ನಮಗೆ ಸತಿಯಾಗಿರುವ ಸುಂದರಿ ಅಣ್ಣಯ್ಯ, ಸುಂದರಿ ಏನನ್ನ ಕೇಳು? ಸುಂದರಿ ಆಯಾವೇನೋ ಏನು ಅರಿಯದ ಹೆಣ್ಣು ಮಗಳನ್ನು ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡೋದು ನಮಗೆ ನ್ಯಾಯವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ ಅಣ್ಣಯ್ಯ, ಸುಂದರಿ ನನ್ನ ಪತಿ ಇಲ್ಲದ ಸಮಯದಲ್ಲಿ ನನ್ನನ್ನು ಗೋಳಾಡಿಸುವುದು ಯಾವ ಧರ್ಮ? ಅದು ಯಾತಕ್ಕೆ ತರವಲ್ಲ ಸುಂದರಿ ಒಬ್ಬನೆಯನ್ನ ತೆರೆದ ಬೆಟ್ಟದಿಂದ ಹೊರಟು ಹೋಗುವ ಹೊಣ್ಣ ಬರುವುದು ಮನೆ ಪುಣ್ಯ. ಹಾಗೆ ಮಧುರವಾಣಿ ಅಣ್ಣಯ್ಯ, ನಿನ್ನ ಗಂಡನು ನಮ್ಮ ಆಡ್ಕೂಟಕ್ಕೆ ಕಾಣದೆ ಕಣ್ಣು ಮರೆಯಾದಳು. ಏನು ಸ್ವಲ್ಪ ತಾಳು. ಅಂಥ ಬಣ್ಣನ ಕೂಡ ನೀನೇನು ಸುಖಪಡುತ್ತಿರುವೆ. ನಾವೆಲ್ಲ ಮಾತನಾಡಬಾರದು. ಸುಂದರಿ ಅಣ್ಣಯ್ಯ, ಆದ ಕಾರಣ ನಮ್ಮ ಅಣ್ಣನ ನಿನ್ನ ಮೇಲೆ ಕಣ್ಣನನ್ನು ಪ್ರೀತಿಸಿದರೆ ನಿನ್ನಂತನ್ನ ಮಾರಾಯಣಾಗಿ ಸಂತೋಷದಿಂದ ಬರುತ್ತವನು. ಏನೇನು ಮಾಡುತ್ತೀರಿ? ತಪ್ಪೈತ ಸುಮ್ಮನೆ ನಮ್ಮ ಹಿಂದೆ ಬಂದರೆ ಸೆರೆ ಎಲ್ಲವಾದರೆ ನಿನ್ನ ಕೆಡಬಿಡಿ ನಾನು ತಿಳಿದು ಎಲ್ಲರಿಗೂ ನಾಡಿ ಇಡೀ ನಮ್ಮ ಮಂದಿರಕ್ಕೆ ದಾರಿ. ಹಾಗೆ ಲಕ್ಷ್ಮಿಯೇ ಅಣ್ಣಯ್ಯ, ಆ ಪಕ್ಷವಾದದ ಹೆಸರೆತ್ತಿದರೆ ನಿನ್ನ ಕುರ್ಚಿಯ ಬಗೆದು ಆಚಕ್ಕೆ ನಿಂತಿರುವೆ. ಒಂದು ವೇಳೆ ಅವನ ಪಕ್ಷ ವಹಿಸಿಕೊಂಡು ಶಂಕರನಾದ ಭಿಕ್ಷಕನ ಹಠ ಮಾಡಿದರೆ ಗೋವಿನ ಹಣದ ಹೇಳಬೇಕು ಅವರಿಗೆ ನಾನೇ ಅಧ್ಯಕ್ಷನಾಗುವೆ. ಸುಂದರ ಅಣ್ಣಯ್ಯ, ಈ ಚಿಟ್ಟಿಯೋದು ನಮ್ಮಿಬ್ಬರಿಗೆ ಸರಿಸಮನ ಪರಾಕ್ರಮಿಗಳೆಲ್ಲ ನಾನೇ ಎಲ್ಲ ಪ್ರಚಾರದ ಬರಲ್ಲ. ಲೋ ಹೊದಮನೆ, ಏನೇ ಅದಮ ಲೋ ಭ್ರಷ್ಟನೆ, ಏನೇ ಅದಮ ಲೋ ಪಾಪಿಷ್ಠನೆ, ಏನೇ ಪಾಪಿಕೆ ಲೋ ದುರ್ಮಾರ್ಗನೆ, ಏನೇ ಮಗಳೇ ನಮಗಿಂತ ಬಲವಂತರು ದಾನ ಇಲ್ಲವೆಂದು ಹೇಳುತ್ತೀರಿ. ಅಯ್ಯೇ ಲಕ್ಷ್ಮಿಯೇ ನೀವು ಅಂತ ಬಲವಂತರಾದರೆ ಎನ್ನ ಪತಿಯ ಮುಂದೆ ತೋರಿಸಬೇಕು ನಿನ್ನ ಪೌರುಷವು. ಅವನನ್ನ ಕರೆ ಅವನ ಮುಂದೆ ನಿನ್ನ ಮುಂದೆ ಎಪ್ಪರಗಡೆ ತೋರಿಸವನ ಸುಂದರಿ ಲೋ ಹಲವನೆ, ಏನೇ ಮಗಳೇ ಹತ್ತಿರಕ್ಕೆ ಬರಬೇಡ. ಹತ್ತಿರಕ್ಕೆ ಬಂದರೆ ನೀನೇನು ಮಾಡಿದ ಸುಂದರಿ ಸುಟ್ಟು ಹೋಗಲಿ ನೋಡು. ಸುಟ್ಟು ಹೋಗದ ಸಿದ್ಧೇವ ನಿನ್ನನ್ನು ಹೋಗದ ಸುಂದರಿ. ಅಯ್ಯೇ ಲಕ್ಷ್ಮಿಯೇ ಲೋ ಹಲವನೆ, ಏಕಪದದ ದುಃಖ ಎಲ್ಲಿಗೆ ಹೋಗಿರಲ್ಲ ನಿನ್ನ ಗಂಡನೆಂಬುವ ಮೂರ್ಖ ಅವನಿಂದ ಪಡೆಯುವುದಲ್ಲ ನೀನು ಸುಖ. ನಿನ್ನನ್ನು ಕೂಡು ಎಂದು ಬರೆದ ಆ ಬ್ರಹ್ಮನು ನನ್ನ ಚಾತಕ ನನ್ನ ರಥದಲ್ಲಿ ಕರೆದುಕೊಂಡು ಹೋಗುವನು ನಿನ್ನನ್ನು ಏಕಾಂತ ಬಂದಿದ್ದಕ್ಕೆ ಇಲ್ಲವೇ? ಲೋ ಹಲವನೆ, ಏನೇ ಅದವೇ? ಲೋ ಪಾಪಿಷ್ಠನೆ, ಹಾಗೆ ಬಂದಂತೆ ಹೋಗುತ್ತಿಲ್ಲ. ಹಾಗಾಗಿ ಬಂದದ್ದು ಸುಂದರಿ. ಎಲ್ಲೋ ನೀತಿಲ್ಲದ ಜಾತಿಗಳೇ, ಏನೇ ನೀತಿಗೆಟ್ಟ ಸುಂದರಿ ಲೋ ಕಷ್ಟ, ಏನೇ ಬಡೆ ಏನನ್ನ ಕೇಳು. ಅದೇನು ಕೆಮ್ಮಲಾಗಿ ಸುಂದರಿ ಓ ರಕ್ಕಸ,
ರಾಕ್ಷಸ ಎತ್ತ ಮಾಡಿ ಬಂದನು ಸುಂದರಿ. ಎಲ್ಲ ಹದವಲೆ ಏನೇ ಅದವ? ಎಲ್ಲ ಪಾಪಿಷ್ಠರೇ ಏನೇ ಪಾಪಿಗಳೇ, ಏನಂತ ಕೇಳು? ಯಾರ್ಯಾರು ಸಿದ್ಧರಾಗಿದ್ದಾರೆ? ಎನ್ನ ಮೇಲಿನ ಎಲ್ಲೆಲ್ಲವೋ ದುರ್ಮಾರ್ಗ, ಏನೇ ದುರ್ಮಾರ್ಗ, ಲೋ ಪಾಪಿಷ್ಠ, ಏನೇ ಪಾಪಿಗಳೇ, ನೀವು ಅಂಥ ಬಲವಂತರಾದರೆ ಎಲ್ಲ ಬದಿಯ ಮುಂದೆ ತೋರಿಸಬೇಕು ನಿಮ್ಮ ಪೌರುಷವು. ನಾವು ಬಲವಂತನಲ್ಲವೇ? ಎಲ್ಲೋ ಹಣವೇ, ಆ ದಿನಗಳ ಬಲವಂತನನ್ನು ಬಗೆಹರಿಸಿದರೆ ಎಲ್ಲೋ ಭ್ರಷ್ಟನೇ, ಏನೇ ಭ್ರಷ್ಟ? ನಿನ್ನಂತ ಸರಿ ಸಮಾನವರೊಡನೆ ತೋರಿಸಬೇಕು ನಿನ್ನ ಪೌರುಷವು. ಹೆಣ್ಣಾಚೆ ಬಂದ ಹೆಣ್ಣಿನ ಮುಂದೆ ಅಲ್ಲ. ನಾವು ರಾಕ್ಷಸರ ಸುಂದರಿ. ಎಲ್ಲೋ ಹಣವೇ, ಯಾರ ಬಂದರೆ ಚಿಂತೆ ಇಲ್ಲ, ಆ ಬ್ರಹ್ಮನ ಕಡೆಗಳಿಂದ ಬಂದರೆ ಚಿಂತೆ ಇಲ್ಲ. ಯಾಕಂದರೆ ನಾವು ಮೂರು ಬಿಟ್ಟು ಬಂದಿರುವರು ಸುಂದರ.